ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಬೆಳಗಿನ ಜಾವದ ಸತ್ಸಂಗ ಕಾರ್ಯಕ್ರಮ ಬೆಳಗ ನಮಗೆಲ್ಲರಿಗೂ ನೆಮ್ಮದಿಯನ್ನು ಉಂಟು ಮಾಡ್ತದೆ. ಬೆಳಗಿನ ಜಾವದಲ್ಲಿ ವಾತಾವರಣ ಭಾಳ ಪ್ರಶಾಂತ ಇರ್ತದೆ. ನೋಡ್ರಿ, ಈಗ ನಾವೆಲ್ಲ ಇಲ್ಲಿ ಕುಳಿತುಕೊಂಡಿದ್ದೀವಲ್ಲ, ಎಷ್ಟು ಸುಖಕರವಾದ ವಾತಾವರಣ ಅದ. ಇದಕ್ಕೆ ತೀರ್ಥಕ್ಷೇತ್ರ ಅಂತ ಕರೆಯೋದು. ತೀರ್ಥಕ್ಷೇತ್ರ ಅಂದರೆ ಯಾವುದು? ಪುಣ್ಯಕ್ಷೇತ್ರ ಅಂದರೆ ಯಾವುದು? ಯಾವಲ್ಲಿ ಹೋಗಿ ನಾವು ಕುಳಿತರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ, ಅದಕ್ಕೆ ಪುಣ್ಯಕ್ಷೇತ್ರ ಅಂತ ಕರೆಯೋದು. ನಾವು ಇಲ್ಲಿ ಬಂದು ಕುಳಿತೀವಲ್ಲ, ಈಗ ಮನಸ್ಸನ್ನು ಸ್ವಲ್ಪ ಪರಿಶುದ್ಧಗೊಳಿಸಿಕೊಳ್ಳೋದು. ಸಂತರು, ಮಹಾತ್ಮರು ಅಂತ ನಾವು ಅಂತೀವಲ್ಲ, ಯಾರು ಸಂತರು, ಯಾರು ಮಹಾತ್ಮರು, ಯಾರು ಬಹಳ ಕಲ್ತಿದ್ದಾರೆ ಅವರು ಮಹಾತ್ಮರು ಇರಬಹುದು ಅಥವಾ ಇರಲಿಕ್ಕಿಲ್ಲ. ಮಹಾತ್ಮರು ಇದರ ಅರ್ಥ ಏನು ಅಂದರೆ, ಯಾರ ಹೃದಯ ಪರಿಶುದ್ಧವಾಗಿ ಅದ, ಯಾರು ಭಾವ ನಿರ್ಮಲವಾಗಿ ಅದ, ಅವರಿಗೆ ನಾವು ಸಂತರಂತ ಕರೆಯೋದು. ಕಲಿಯುವುದೇನು ಮನುಷ್ಯನಿಗೆ? ನಾವು ಕಲಿಕೆಯಿಂದ ದೊಡ್ಡವರಾಗಲಿಕ್ಕೆ ಆಗೋದಿಲ್ಲ. ಏನು ನಾವು ಕಂಪ್ಯೂಟ್ರ್ಗಿಂತ ಹೆಚ್ಚು ಕಲೀಲಿಕ್ಕೆ ಬರ್ತದೇನೋ? ನಾನೆಷ್ಟು ಈಗ ಹೇಳಬಲ್ಲೆ, ನಾನೆಷ್ಟು ಹಾಡಬಲ್ಲೆ? ಕಂಪ್ಯೂಟರ ನಮಗಿಂತಲೂ ಹೆಚ್ಚು ಹಾಡ್ತದೆ, ನಮಗಿಂತಲೂ ಹೆಚ್ಚು ವಿಚಾರಗಳನ್ನು ಅದು ಹೇಳ್ತದೆ. ಅದರಲ್ಲಿ ಇರುವಂಥ ವಿಚಾರಗಳಂತೂ ನಮ್ಮ ತಲೆಯಲ್ಲಿ ತುಂಬಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಏನು ಮಾಡಬೇಕಾಗೈತಿ ಅಂದ್ರೆ, ನಾವು ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿಕೊಳ್ಬೇಕು. ನಾವು ನಮ್ಮ ಭಾವನೆಗಳನ್ನು ಪರಿಶುದ್ಧಗೊಳಿಸಿಕೊಳ್ಬೇಕು. ಅದೇ ಸಾಧನ ಇರೋದು. ಸಂತರು ತಮ್ಮ ಬದುಕನ್ನೇ ಅವರು ಸ್ವರ್ಗವನ್ನಾಗಿ ಮಾಡಿಕೊಂಡ್ರು. ತಮ್ಮ ಜೀವನವನ್ನೇ ಅವರು ದಿವ್ಯವಾಗಿಸಿಕೊಂಡ್ರು. ನೋಡ್ರಿ, ಒಬ್ಬರು ರಾಬಿಯಾ ಅಂಥೇಳಿ ಒಬ್ಬರು ಸೂಫಿ ಸಂತರಲ್ಲಿ ಒಬ್ಬ ಹೆಣ್ಣುಮಗಳು ಸಂತಳಾಗಿ ಹೋದರು. ಆಕೆ ಒಂದು ಸಲ ತಲೆ ಮೇಲೆ ಒಂದು ತುಂಬಿದ ಕೊಡವನ್ನು ಇಟ್ಟುಕೊಂಡು ಕೈಯಲ್ಲಿ ಒಂದು ದಿವಟಿಗೆ ಮಶಾಲನ್ನು ಹಿಡಿದುಕೊಂಡು ದಾರಿಯಿಂದ ಹೊರಟಿದ್ದಳು. ಎಲ್ಲರೂ ನೋಡ್ತಾರೆ. ಸಂತರು ಆಕೆ ರಾಬಿಯಾ ಎಲ್ಲಿ ಹೊರಟಿದ್ದಾಳ ಅಂತ ಎಲ್ಲರಿಗೆ ಏನು ಮಾಡ್ತಿರಬೇಕು ಅಂತ ಅವರಿಗೆ ಆಲೋಚನೆ. ಒಬ್ಬರು ಕೇಳಿದರು, ಎಲ್ಲಿ ಹೊರಟಿದ್ದೀರಿ, ಏನು ಮಾಡ್ತೀರಿ ಅಂತ ಕೇಳಿದರು. ಆವಾಗ ಆಕೆ ಹೇಳಿದಳು, ನೋಡು, ನಾನು ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀನಿ. ಏನು ಅಂದರೆ, ಈ ಮನುಷ್ಯ ಅದಾನಲ್ಲ, ಆತ ಒಂದು ಎಲ್ಲೋ ಆಕಾಶದಲ್ಲಿ ಸ್ವರ್ಗ ಐತಿ ಅಂತ ತಿಳ್ಕೊಂಡಾನ. ಇಲ್ಲಿ ಅವ ಚೆಂದಾಗಿ ಬದುಕೋದಿಲ್ಲ. ಆಕಾಶದಲ್ಲಿ ಸ್ವರ್ಗ ಅದ, ಸತ್ತ ನಂತರ ಅಲ್ಲಿ ಹೋಗಬೇಕು ಅಂತ ಇಟ್ಕೊಂಡಾನ. ಮೊದಲು ಆ ಸ್ವರ್ಗಕ್ಕೆ ಬೆಂಕಿ ಹಚ್ಚಿ ಬರಬೇಕಂತ ದಿವಟಿಗೆ ಹಿಡ್ಕೊಂಡು ಹೊಂಟಾನಿ ಅಂತ. ಆತ ಇಲ್ಲಿ ಬದುಕಿರುವವರೆಗೇ ಸ್ವರ್ಗದಾಗ ಬದುಕಿದಂಗೆ ಬದುಕಲಾರದಂಥ ಮನುಷ್ಯ ಇನ್ನು ಹೇಗೆ ಸತ್ತ ನಂತರ ಹೇಗೆ ಸ್ವರ್ಗವನ್ನು ಪಡೀಲಿಕ್ಕೆ ಸಾಧ್ಯ ಅದ? ಯಾವ ಈ ನಿಸರ್ಗದಲ್ಲಿ ಸೂರ್ಯ ಉದಿಸ್ತಾನ, ಗಾಳಿ ಬೀಸ್ತಾ ಇರ್ತದ, ಭೂಮಿ ಫಲವತ್ತವಾದಂಥ ಭೂಮಿ ನಮ್ಮನ್ನೆಲ್ಲ ರಕ್ಷಿಸ್ತದ. ನಮ್ಮ ತಾಯಿ ತಂದೆ ಬಂಧು ಬಳಗ ಇವರ ಎಲ್ಲರ ಮಧ್ಯದಲ್ಲೇ ಸ್ವರ್ಗವನ್ನು ಕಾಣಲಾರದಂಥ ಮನುಷ್ಯ ಇನ್ನು ಎಲ್ಲಿ ಆಕಾಶದಲ್ಲಿ ಸ್ವರ್ಗವನ್ನು ಕಾಣುವವ? ಆತ ಸ್ವರ್ಗ ಒಂದು ಎಲ್ಲೋ ಐತೆ ಅಂತ ಇಟ್ಕೊಂಡಾನ. ಅದಕ್ಕೆ ನಾನು ಬೆಂಕಿ ಹಚ್ಚಿ ಬರಬೇಕಂತ ಡ್ಯೂಟಿಗೆ ಹಿಡ್ಕೊಂಡು ಹೊರಟೇನಿ ಅಂತ ಆಕೆ ಹೇಳಿ. ಮತ್ತು ಇದು ಕೈಯಲ್ಲಿ ಡ್ಯೂಟಿಗೆದಾಯಿತು, ಇನ್ನೊಂದು ತಲೆ ಮೇಲೆ ಕೊಡ ಇಟ್ಟುಕೊಂಡು ಹೊರಟಿದ್ದೀರಲ್ಲ, ಅದನ್ನು ಏನು ಮಾಡ್ತೀರಿ ಅಂತ. ನಾನು ಕೊಡ ಯಾಕೆ ಇಟ್ಟುಕೊಂಡು ಹೊರಟೇನಿ ಅಂತಂದರೆ,
ಇನ್ನೊಂದು ನರಕ ಐತಿ ಅಂತ ಆತ ಭಾವಿಸಿದಾನ. ಆ ನರಕದಲ್ಲಿ ಉರಿ ಐತಿ ಅಂತ ಇಟ್ಟುಕೊಂಡಾನ. ನರಕದ ತಾಪ ಐತಿ ಅಂತ ಭಾವಿಸ್ತಾನ, ಕಷ್ಟ ಐತಿ ಅಂತ ಭಾವಿಸ್ತಾನ. ಆ ನರಕದಲ್ಲ, ನರಕದ ಉರಿಯನ್ನು ನೀರು ಹಾಕಿ ಆರ್ಸಾಕೆ ಹೊಂಟನಿ ಅಂತ. ನರಕದ ಉರಿಯನ್ನು ಈ ನೀರಿನಿಂದ ಆರಿಸ್ತೀನಿ ಮತ್ತು ಸ್ವರ್ಗ ಐತಿ ಅಂತ ಏನು ತಿಳ್ಕೊಂಡಾರ ಆ ಸ್ವರ್ಗಕ್ಕೆ ಬೆಂಕಿ ಹಚ್ತೀನಿ, ಅದಕ್ಕೆ ಇದನ್ನು ಹೊಂಟನಿ ಅಂತ. ನೋಡ್ರಿ ಹೇಗದ ಸ್ವರ್ಗ, ಎಲ್ಲಿ ಅದ? ಈಗ ನಾವೆಲ್ಲ ಕುಳಿತುಕೊಂಡಿವಲ್ಲ, ಈಗ ನಾನು ಮಾತನಾಡ್ತಾ ಇದ್ದೀನಿ, ನಾನು ಈಗ ಚೆಂದಾಗಿ ಮಾತನಾಡಿದೆ, ಎಲ್ಲರಿಗೆ ಸಮಾಧಾನ ಆಗುವಂಗೆ ಮಾತನಾಡಿದೆ ಅಂದರೆ ಇಲ್ಲೇ ಸ್ವರ್ಗ ಆಯಿತು. ಈ ನನ್ನ ಒಂದು ಮಾತೇ ಸ್ವರ್ಗವನ್ನು ನಿರ್ಮಾಣ ಮಾಡಿತು. ನಾನು ಯಾರ್ದೋ ಟೀಕಾ ಮಾಡಿದೆ, ಏನೋ ಯಾರಿಗೋ ನಿಂದನೆ ಮಾಡಿದೆ, ಬೈದೆ, ಇಲ್ಲಿ ನಾವು ಈ ಬೆಳಗಿನ ಬ್ರಹ್ಮ ಮುಹೂರ್ತವನ್ನು ನರಕ ಮಾಡಿದೆ. ನಾವು ಈ ಸ್ಥಳವನ್ನು ನರಕ ಮಾಡ್ತೀವಿ. ಹೇಗದ ನೋಡ್ರಿ, ನಾವೇ ಮಾಡುವವರು ಸ್ವರ್ಗವನ್ನು, ನಾವೇ ಮಾಡುವವರು ನರಕವನ್ನು. ಅದಕ್ಕೆ ಅವರು ಬಸವಣ್ಣವರು ಹೇಳಿದರು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸತ್ಯವೇ ದೇವಲೋಕ, ಸತ್ಯವನ್ನು ಆಡುವುದೇ ದೇವಲೋಕ, ಮಿಥ್ಯವನ್ನು ಆಡುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ. ನಾವು ಇಲ್ಲೇ ಸ್ವರ್ಗವನ್ನು ನಿರ್ಮಿಸಿಕೊಳ್ಳಿಕ್ಕೆ ಬರ್ತದೆ, ನರಕವನ್ನು ನಿರ್ಮಿಸಿಕೊಳ್ಳಿಕ್ಕೆ ಬರ್ತದೆ. ಈಗೆಲ್ಲ ನೀವೆಲ್ಲರೂ ಕುಳಿತಿದ್ದೀರಿ, ಇಲ್ಲಿ ಎಲ್ಲರೂ ಅಲ್ಲಿ ದೂರದಲ್ಲಿ ಚಪ್ಪಲಿ ಬಿಟ್ಟು ಬಂದಿದ್ದೀರಿ, ಇಲ್ಲಿ ಕುಳಿತುಕೊಂಡಿದ್ದೀರಿ. ಒಳಗೊಮ್ಮೊಮ್ಮೆ ಚಲೋ ಚಪ್ಪಲ್ ತಂದಿದ್ದೀರಿ ಅಂದರೆ ಆ ಕಡೆ ಲಕ್ಷ ಹೋಗ್ತಿರ್ತದೆ. ಇಲ್ಲಿ ಹೋಗುವಾಗ ಎಲ್ಲ ಪ್ರವಚನ ಮುಗಿದು ಹೋಗುವಾಗ ನಿಮ್ಮ ಚಪ್ಪಲ್ದಾಗ ನೀವೇ ಕಾಲು ಹಾಕ್ಕೊಂಡು ಹೋದ್ರಿ ಸ್ವರ್ಗ, ಯಾರೂವರೆ ಚಪ್ಪಲ್ದಾಗ ಕಾಲು ಹಾಕ್ಕೊಂಡು ಹೋದ್ರಿ ಅಂದ್ರೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮನೆಯಲ್ಲಿ ಈಗ ನೀವು ಹೋದ ನಂತರ, ಮನೆಗೆ ಹೋದ ಬಳಿಕ ಮನೆಯವರು ಇವರು ಇರ್ತಾರಲ್ಲ, ಭೇಟಿ ಆಗ್ತಾರೆ, ಅವರು ನೋಡ್ತಿರ್ತಾರೆ. ಇವ ದಿನಾಲು ಶ್ರಾವಣ ಮಾಸ ಅಂತ ತಿಳಿದು ಆಶ್ರಮಕ್ಕೆ ದೂರದಿಂದ ಪ್ರವಚನ ಕೇಳಕ್ಕೆ ಹೊಂಟಾನೆ, ಏನು ಬದಲಾವಣೆ ಆಗ್ಯಾನ ನೋಡಬೇಕು ಅಂತ ಅವರು ನೋಡ್ತಿರ್ತಾರೆ. ನೀವು ಸುಮ್ಮ ಅವ್ರಿಗೆ ಪ್ರಯೋಗ ಮಾಡಬೇಕು. ಈಗ ಶ್ರಾವಣ ಮಾಸದಲ್ಲಿ ಎಲ್ಲರೂ ಉಪವಾಸ ಮಾಡ್ತಾರೆ, ನಾವು ಉಪವಾಸ ಏನು ಮಾಡೋದು ಬೇಡ. ಒಂದು ಕೆಲಸ ಮಾಡೋದು ಏನು ಅಂದ್ರೆ, ಈ ಶ್ರಾವಣ ಮಾಸ ಮುಗಿಯುವವರೆಗೆ ಅವ್ರ ಮನೆಯವರಿಗೆ ಏನು ಅಡುಗೆ ಮಾಡ್ತಾರೆ ಅದರೊಳಗೆ ಏನೂ ದೋಷದ ಅಂತ ಹೇಳಬಾರ್ದು. ಹಂಗೆ ಇರಲಿ, ಅದು ಹುಳಿಯರೇ ಹೆಚ್ಚಾಗಿರಲಿ, ಖಾರರೇ ಹೆಚ್ಚಾಗಿರಲಿ, ದಿನಾಲು ಅವ್ರಿಗೆ ಏನು ಹೇಳೋದು, ಭಾಳ ಚಲೋ ಆಗೈತೆ ಅಂತ ಹೇಳೋದು. ಅವರು ಯೋಚನೆ ಮಾಡ್ತಾರೆ, ಈಗ ನಮ್ಮ ಮನೆಯಲ್ಲಿ ಸ್ವರ್ಗ ಶುರು ಆಗೈತಿ ಅಂತ. ನಾವು ಹೋಗಿ ಮತ್ತೆ ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡಿದ್ವಿ, ಇದ್ರಾಗ ಏನೂ ಸ್ವಾದಿಲ್ಲ ಅಂತಂದೀವಿ ಅಂತಂದರೆ ನರಕ ಶುರು. ಅವ್ರಂತಾರೆ, ಇನ್ನು ನನ್ನ ಕೈಯಿಂದ ನಿನಗೇನು ಹಿಡಿಸೋದಿಲ್ಲ, ಮತ್ತೆಲ್ಲಿದ್ದಾರೆ ತಂದು ತಿನ್ನು ಅಂತಾರೆ. ನಾವೇ ಚಲೋ ಆಗೈತಿ ಅಂತಂದೀವಿ ಅಂದ್ರೆ ಮತ್ತೊಂದು ಸಲ ಮತ್ತೆ ಚೆಂದಾಗಿ ಮಾಡ್ತಾರೆ. ಸ್ವರ್ಗ ನರಕ ಅದಲ್ಲ, ನಾವು ಅದನ್ನು ನಿರ್ಮಿಸಿಕೊಳ್ಬೇಕು. ಬದುಕು ನಮಗೆಲ್ಲರಿಗೂ ಸಿಕ್ಕದು, ಅದನ್ನು ರೂಪಿಸಿಕೊಳ್ಬೇಕಾಗ್ಯದ. ಒಬ್ಬ ಒಂದು ಕೊಳಲನ್ನು ಬಾರಿಸ್ತಿದ್ದ, ಅದೊಂದು ಸುಂದರವಾದಂಥ ಕೊಳಲ, ಅದರಿಂದ ಆತ ರಾಗವನ್ನು ನುಡಿಸ್ತಿದ್ದ, ಹಾಡನ್ನು ಹಾಡ್ತಿದ್ದ. ಇನ್ನೊಬ್ಬ ಮನುಷ್ಯ ಆತನೂ ಒಂದು ಕೊಳಲನ್ನು ತಂದ. ಈತಂದು ನೋಡಿದ್ದ, ಬಹಳ ಸುಂದರವಾಗಿ ಹಾಡ್ತಿದ್ದ, ಅವನು ಊದಲಿಕ್ಕೆ ಶುರು ಮಾಡಿದ. ಇವ ಹೆಂಗೆ ಕೈ ಮಾಡ್ತಾನೆ ಹಂಗೆ ಕೈ ಮಾಡುವವ, ಊದುವವ, ಆದರೂ ಸಹಿತ ಯಾವುದೂ ರಾಗ ಬರಲಿಲ್ಲ. ಬರೀ ಸುಮ್ಮನೆ ಊದುತ್ತಾ ಇದ್ದ, ಧ್ವನಿ ಬರ್ತಿತ್ತು ಅಷ್ಟೇ. ಭಾಳ ಹೊತ್ತು ಆದ ನಂತರ ಅವೇನು ಬಾರಿಸುವವಿದ್ದ, ಸಂಗೀತಗಾರ ನುಡಿಸುವವಿದ್ದ, ಅವನಿಗೆ ಇವು ಹೋಗಿ ಕೇಳಿದ, ಅಲ್ಲ ನಂದು ಒಂದು ಕೊಳಲೈತಿ, ನಾನು ಎಷ್ಟೊತ್ತಿನಿಂದ ಬಾರಿಸ್ತಾ ಇದ್ದಾನೆ, ನುಡಿಸ್ತಾ ಇದ್ದಾನೆ, ಯಾವ ಹಾಡು ಹೊರ ಬರ್ತಾ ಇಲ್ಲ, ನಿಂದು ಎಂಥ ಕೊಳಲೈತಿ ಅಂತಂದ. ಅವಾಗ ಅವನ ಸಂಗೀತಗಾರಂದ, ನನ್ನ ಕೊಳಲಿಗೆ ನಿನ್ನ ಕೊಳಲಿಗೆ ಏನೂ ವ್ಯತ್ಯಾಸ ಇಲ್ಲ,
ನನ್ನ ಕೊಳಲೂ ಬಿದಿರಿಂದೇ ಅದ, ನಿನ್ನ ಕೊಳಲೂ ಬಿದಿರದೇ ಅದ. ಕೊಳಲಿಗೆ ಎಷ್ಟವು ರಂಧ್ರಗಳಿರ್ಬೇಕು ಅಷ್ಟೇ ರಂಧ್ರಗಳದಾವೆ. ಆದರೆ ವ್ಯತ್ಯಾಸ ಏನಾಗೈತಿ ಅಂದ್ರೆ, ನಾನು ಹಾಡುವುದನ್ನು ಬಾರಿಸುವುದನ್ನು ಕಲ್ತಾನೆ, ಅದಕ್ಕೆ ಈ ಬಿದಿರಿನ ಕೊಳಲ ಹಾಡ್ತದ. ನಿಂದು ಕೊಳಲಾದ, ಆದರೆ ನೀ ಹಾಡುವುದನ್ನು ಕಲ್ತಿಲ್ಲ, ಅದಕ್ಕೆ ಅದು ಬರೀ ಧ್ವನಿ ಬರಾಕತ್ತೈತಿ. ಹಾಗೇ ನಮ್ಮದು ಜೀವನ ಅದಲ್ಲ, ನಮ್ಮ ಬದುಕು ಅನ್ನೋದೇನೆ ಒಂದು ಕೊಳಲ. ಸಂತರು, ಶರಣರು, ಮಹಾತ್ಮರು ಏನು ಮಾಡ್ತಾರೋ ಅಂದರೆ, ಅವ್ರ ಬದುಕನ್ನು ಹಾಡು ಮಾಡುವುದನ್ನು ಕಲಿತಾರೆ. ಬದುಕನ್ನೇ ಒಂದು ಸಂಗೀತಗೊಳಿಸ್ತಾರೆ, ಬಾರಿಸ್ತಾರೆ. ಇಡೀ ಜೀವನವೇ ಅವರಿಗೆ ಸಂತೋಷ ಕೊಡ್ತದೆ, ಸಮಾಧಾನ ಕೊಡ್ತದೆ. ನಾವು ಏನು ಮಾಡ್ತೀವಿ ಅಂದರೆ, ಬರೀ ಊದುತ್ತೀವಿ, ಅದು ಹಾಡಾಗೋದಿಲ್ಲ, ಬರೀ ನಮ್ಮದು ವ್ಯರ್ಥ ಪ್ರಯಾಸ ಆಗ್ತದೆ. ಕಲಿಬೇಕು ಅದಕ್ಕೆ ಅಂತ. ಬದುಕನ್ನು ಬದುಕುವುದು ಕಲಿಬೇಕು. ಹೇಗೆ ನಾವು ಈ ಉಳಿದ ಕೆಲಸಗಳನ್ನು ಮಾಡುವುದನ್ನು ಕಲಿತೀವಿ, ಹಾಗೆ ಬದುಕುವುದನ್ನೇ ಕಲಿಬೇಕು. ಬದುಕನ್ನು ಹೇಗೆ ಒಂದು ರಾಗವನ್ನಾಗಿ ಮಾಡಬೇಕು ಅನ್ನೋದನ್ನು ಕಲಿಬೇಕು. ಆವಾಗ ಆ ಬದುಕದು ಸುಂದರ ಆಗುವುದು. ಅಂತಿರ್ತಾರೆ ನೋಡ್ರಿ, ಒಂದು ಅಡುಗೆ ಮಾಡುವಾಗ ಒಬ್ಬ ಹೆಣ್ಮಗಳಿದ್ದಳು ಅಂದರೆ, ಆಕೇನು ಭಾಳ ಮಸಾಲೆ ಹಾಕುವುದಿಲ್ಲ. ಇದ್ದ ಅಲ್ಪ ಮಸಾಲೆಯನ್ನು ಹಾಕಿ ಶೇಂಗಾ ಕಾರ್ಬ್ಯಾಳಿ ಮಾಡ್ತಾಳೆ. ಮಸ್ತ್ ಪೈಕಿ ಕಾರ್ಬ್ಯಾಳಿ ಆಗ್ತವೆ. ಅದು ಶೇಂಗಾ ಕಾರ್ಬ್ಯಾಳಿ ಸಜ್ಜಿ ರೊಟ್ಟಿ ಉಂಡ್ರ ಸ್ವರ್ಗ. ಇನ್ನೊಬ್ಬ ಹೆಣ್ಮಗಳು ಇರ್ತಾಳೆ, ಆಕೆಗೆ ಶೇಂಗಾ ಕಾರ್ಬ್ಯಾಳಿ ಗೊತ್ತಿಲ್ಲ, ಎಲ್ಲ ಹೆಚ್ಚು ಹಾಕ್ತಾಳೆ, ಮಸಾಲೆ ಹಾಕ್ತಾಳೆ. ಈಕಿ ಪಾನ್ಗಿ ಕೊಡುವಂಗನೇ ಆಕೆನೂ ಕೊಡ್ತಾಳೆ, ಆದರೆ ಅದು ಶೇಂಗಾ ಕಾರ್ಬ್ಯಾಳಿ ಸ್ವಾದ ಆಗೋದಿಲ್ಲ. ಯಾಕೆ ಹೀಗಾಯಿತು ಅಂತಂದಾಗ, ಆ ಹೆಣ್ಮಗಳ ಕೈ ರುಚಿಯದ ಮತ್ತು ಆಕಿದ ಹದ ಐತಿ ಅಂತಾರೆ. ಅಡುಗೆ ಮಾಡುವುದಕ್ಕೆ ಹೆಂಗೆ ಹದ ಬೇಕಾಗ್ತದಲ್ಲ, ಅಡಿಗೆ ರುಚಿ ಆಗಬೇಕಾದ್ರೆ ಹೆಂಗೆ ಹದ ಬೇಕಾಗ್ತದಲ್ಲ, ಹಂಗೆ ಜೀವನವೂ ಸಹಿತ ರುಚಿ ಆಗಬೇಕಾದ್ರೆ ಬದುಕುವ ಹದ ಬೇಕಾಗ್ತದೆ ಮನುಷ್ಯನಿಗೆ. ಹದ ಇತ್ತು ಅಂದ್ರೆ ಈ ಜೀವನ ರುಚಿ ಆಗ್ತದೆ. ಹದ ಇತ್ತು ಅಂದ್ರೆ ಜೀವನ ಸವಿ ಆಗ್ತದೆ. ಹದ ತಪ್ಪಿತು ಅಂದ್ರೆ ಅದು ಕಹಿ ಆಗ್ತದೆ. ಇರು ಎಲ್ಲ ಸಾಮಾನುಗಳವೇ ಅದ, ಅವುಗಳನ್ನೇ ನಾವು ಬಳಸಿಕೊಂಡು ಸರಿಯಾಗಿ ಬದುಕಬೇಕು. ನೋಡ್ರಿ, ಅಪ್ಪಗಳು ಬದುಕಿದ್ರಲ್ಲ, ಹೆಂಗೆ ಬದುಕಿದ್ರು ಅವರು. ನಾವೆಲ್ಲ ಏನಂತೀವಿ, ಹಣ ಗಳಿಸಲಿಲ್ಲ ಅಂದರೆ ಅವಂದು ಏನೂ ಅಲ್ಪ ಜೀವನ ಅಂತೀವಿ. ಯಾರು ಹಣ ಗಳಿಸ್ಯಾರ ಅವರು ದೊಡ್ಡವರು ಅಂತೀವಿ ನಾವು. ಯಾರು ದೊಡ್ಡವರು? ದುಡ್ಡಿದ್ದವ ದೊಡ್ಡವ, ದುಡ್ಡೇ ದೊಡ್ಡಪ್ಪ. ಯಾರ ಹತ್ತಿರ ಹಣ ಇಲ್ಲ ಅವ್ರದ್ದೇನು ಜೀವನ ಅಂತೀವಿ. ಆದರೆ ಅವ್ರ ಹತ್ತಿರ ಒಂದು ದುಡ್ಡು ಇರಲಿಲ್ಲ, ಬ್ಯಾಂಕ್ದಾಗ ಖಾತಾ ಇರಲಿಲ್ಲ. ಎಲ್ಲರ ಹಿಂಗೆ ನದಿ ದಾಟಿ ಹೋಗ್ತೀವಿ ಅಂದ್ರೆ ಒಂದು ದುಡ್ಡು ಹಾಕಕ್ಕೆ ಒಂದು ದುಡ್ಡು ಇರಲಿಲ್ಲ. ದುಡ್ಡು ಇರ್ದಿದ್ರೂ ಸಹಿತ ದೇವರಷ್ಟು ದೊಡ್ಡವರಾಗಕ್ಕೆ ಬರ್ತೈತಿ ಅನ್ನೋದನ್ನು ತೋರಿಸಿ. ಬದುಕುವುದು ಬರೇ ದುಡ್ಡಿನಿಂದಲ್ಲ. ದುಡ್ಡು ನಮ್ಮ ಜೀವನವನ್ನು ಪೋಷಿಸಬಹುದು, ರಕ್ಷಿಸಬಹುದು. ಆದರೆ ಎಷ್ಟು ಜನ ಇಲ್ಲ, ದುಡ್ಡು ಇದ್ದರೂ ಸಹಿತ ತಮ್ಮ ಜೀವನವನ್ನು ಕೆಡಿಸಿಕೊಂಡವ್ರು ಎಷ್ಟು ಜನ ಇಲ್ಲ. ಆದರೆ ಇವರ ಹತ್ತಿರ ದುಡ್ಡು ಇರಲಿಲ್ಲ, ಅಷ್ಟು ಎತ್ತರಕ್ಕೆ ದೊಡ್ಡವರಾಗಿ ಬೆಳೆದರು. ಅವರ ಮೈ ಮೇಲೆ ತೊಟ್ಟಿರುವಂಥ ಅಂಗಿ ಯಾವಾಗಲೂ ಹರಿದಿರ್ತಿತ್ತು. ಅದು ಖಾದಿ ಬಟ್ಟೆ ಇರ್ತಿತ್ತು, ಭಾಳ ದಿಪ್ಪು ಖಾದಿ ಅದು. ಅದು ಇಲ್ಲಿ ತೋಳು ಹರಿತಂದ್ರೆ ತೋಳು ಹೊಲ್ಕೊಳ್ಳೋರು, ಇಲ್ಲಿ ಭುಜ ಹರಿತಂದ್ರೆ ಭುಜವನ್ನು ಹೊಲಿದಿರ್ತಿದ್ರು. ನೋಡ್ರಿ, ನಾವೇನಂತೀವಿ, ಅಂಗಿ ಪಂಗಿ ಮಸ್ತ್ ಹಾಕೊಂಡು ಟಿಪ್ ಟಾಪ್ ಆಗಿರ್ಬೇಕಪ್ಪ ಅಂತೀವಿ. ಯಾರಂತಾರೆ ಅಂಗಿ ಅದು ಹರಕ್ಕೆ ಅಂಗಿ ಹಾಕೊಂಡು ಅವ್ರನ್ನ ಯಾರೇ ಗೌರವಿಸ್ತಾರೆ ಏನು? ಅಗದಿ ಭಾರಿ ಬೆಲೆ ಬಾಳುವಂಥ ಬಟ್ಟೆ ತೊಟ್ಕೊಂಡವ್ರು ಅವ್ರನ್ನ ಬರ್ರಿಪ್ಪ ಅಂತ ಕರೆದು ಕೂಡಿಸ್ತಾರ ಅಂತೀವಿ ನಾವು. ಆದರೆ ಅವ್ರಂತಾರೆ, ಅವ್ರು ನೋಡ್ರಿ ಹೆಂಗೆ ಬದುಕಿದ್ರು. ನಮ್ಮದು ಬಟ್ಟೆಯಿಂದ ನಮ್ಮ ಜೀವನದ ಬೆಲೆ ಹೆಚ್ಚಾಗುವುದಿಲ್ಲ. ನಮ್ಮ ಬದುಕಿನ ಬೆಲೆ ಯಾವಾಗ ಹೆಚ್ಚಾಗ್ತದೆ? ಬಟ್ಟೆ ಏನದು ತೊಟ್ಕೊಳ್ಳಿಕ್ಕೆ ಅಷ್ಟೇ ಅದ. ಅವರ ಹರಿದ ಬಟ್ಟೆಯನ್ನು ಹಾಕ್ಕೊಂಡ್ರೂ ಕೂಡ ಶ್ರೇಷ್ಠ ಸಂತರಾಗಕ್ಕೆ ಬರ್ತೈತಿ ಅನ್ನೋದನ್ನು ತೋರಿಸಿದರು. ಬಟ್ಟೆ ಹರಿದಿರಬಹುದು, ಬಟ್ಟೆ ಸಾದಾ ಇರಬಹುದು, ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಬರ್ತದೆ. ನೋಡ್ರಿ, ಹಾಗೂ ಬದುಕಲಿಕ್ಕೆ ಬರ್ತದೆ ಮನುಷ್ಯನಿಗೆ. ಇನ್ನು ನಾವು ಎಲ್ಲ ಮಾಡಿ ಮತ್ತೆ ನಾವು ಅಸಮಾಧಾನದಿಂದ ಬದುಕಲಿಕ್ಕೂ ಬರ್ತದೆ.
ಬದುಕನ್ನು ಕಲಿಬೇಕು, ರೂಢಿಸಿಕೊಳ್ಬೇಕು. ಅದಕ್ಕೆ ಅದೊಂದು ಕಲೆ ಅದ. ಕಲಿಯುವುದಲ್ಲ, ಅದು ಬಹಳ ಮಹತ್ವದ್ದು. ನಾವು ಎಲ್ಲಿ ಸಿಗ್ತದೆ ಅಲ್ಲಿದನ್ನು ಕಲಿಬೇಕು. ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ನಾವೆಲ್ಲ ಕಾಣ್ತೀವಲ್ಲ, ಕಲಿಬೇಕು. ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು. ಯಾರಿಂದ ನಮಗೆ ಜ್ಞಾನ ಸಿಗುತ್ತದೆ ಅವರಿಂದ ಕಲಿಬೇಕು. ಅವರು ಯಾರೇ ಇರಲಿ, ಎಲ್ಲಿಂದಲೇ ಜ್ಞಾನ ಬರಲಿ. ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಅಂತ ಹೇಳಿದರು ಋಷಿಗಳು. ಹೇಳಿದರು, ಆನೋ ಭದ್ರಾಹ ಕ್ರತವತೋ ವಿಶ್ವತಃ. ಜ್ಞಾನದ ಮಾತುಗಳು ವಿಶ್ವದ ಎಲ್ಲ ದಿಕ್ಕುಗಳಿಂದ ನನ್ನ ಕಡೆ ಬರಲಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡಿದರು. ಜ್ಞಾನದ ಮಾತುಗಳಿಗೆ ಮೀಸಲಿಲ್ಲ. ಯಾರೇ ಹೇಳಲಿ ಅತ್ರ ನನ್ನ, ಅವರು ನಮ್ಮವರೇ ಹೇಳಲಿ, ನಮ್ಮವರ ಅಲ್ಲದವರೇ ಹೇಳಲಿ, ಸಣ್ಣವರೇ ಇರಲಿ, ದೊಡ್ಡವರೇ ಇರಲಿ, ಅವರ ಮಾತಿನಲ್ಲಿ ಜ್ಞಾನ ಇತ್ತು ಅಂದರೆ ಅದನ್ನು ನಾವು ಸ್ವೀಕರಿಸಬೇಕು ಅಂತ. ಜ್ಞಾನದ ಮಾತನ್ನು ಯಾರು ಹೇಳಿದರೆ ಏನು? ಊರಿಂಗೆ ದಾರಿಯನ್ನು ಆರು ತೋರಿದರೇನು? ಸಾರಾಯದ ನಿಜ ಪದವ ತೋರುವ ಗುರು ಆರಾದರೇನು? ಊರಿಗೆ ಹೊರಟಿರ್ತೀವಿ, ದಾರಿ ತೋರಿಸ್ಲಿಕ್ಕೆ ಯಾರು ಬೇಕು ನಮಗೆ? ಯಾರಿಗೆ ದಾರಿ ಗೊತ್ತದ ಅವರು ತೋರಿಸಿದ್ರೆ ಆಯಿತು. ಇಂಥವ್ರು ತೋರಿಸ್ಬೇಕು ಅಂತಂದ್ರೆ ಇನ್ನು ಅಂಥವ್ರು ಬರೋರು ಎಲ್ಲಿಂದ? ಅವ್ರು 6 ಅಡಿ ಎತ್ತರ ಇರಬೇಕು, ಕೆಂಪಗಿರಬೇಕು, ಚಂದ ಇರಬೇಕು, ತಲೆ ಮೇಲೆ ಕಿರೀಟ್ ಹಾಕ್ಕೊಂಡಿರ್ಬೇಕು, ಎಲ್ಲ ಮೈತುಂಬ ಬಂಗಾರ ಇರಬೇಕು. ಅಂಥವ್ರು ಬಂದ ಇಲ್ಲಿ ಉಮ್ದಿಗೆ ದಾರಿ ಎಲ್ಲಿ ಹೋಗ್ತದಂತ ತೋರಿಸ್ಬೇಕಂದ್ರೆ ಅವಾಗ ಯಾವಾಗ ಬರೋರು? ಇಲ್ಲೇ ಒಬ್ಬರು ಒಕ್ಕಲ್ತನ ಮಾಡುವಂಥ ಮನುಷ್ಯ ಇರ್ತಾನೆ, ಅವನಿಗೆ ಗೊತ್ತದ ಉಮ್ದಿಗೆ ಹೆಂಗೆ ಹೋಗಬೇಕು ಅಂಥೇಳಿ. ಅವ ಮೈ ಹೊಲಸು ಮಾಡ್ಕೊಂಡಾನ, ಸಾದಾ ಬಟ್ಟೆ ಹಾಕ್ಕೊಂಡಾನ, ಆದರೂ ಸಹಿತ ಅವನಿಗೆ ಉಮ್ದಿಗೆ ಹೋಗುವ ದಾರಿ ಗೊತ್ತದ. ಅವನಿಗೆ ನಾವು ಕೇಳ್ತೀವಿ, ದಾರಿ ಉಮ್ದಿಗೆ ಹೋಗೋದು ಯಾವುದು ಅಂತ. ಅವನು ಹೇಳ್ತಾನೆ, ಇದು ಹೋಗ್ರಪ್ಪ ಉಮ್ದಿಗೆ ಅಂತ. ಏನು ನಾವು ಅವನು ಕರ್ಕೊಂಡು ಹೋಗೋದೇವೇನು? ನಾವು ಹೋಗುವುದದ. ಆತ ಬರೇ ದಾರಿ ತೋರಿಸುವದಾನ. ಹಾಗ ಜ್ಞಾನದ ಮಾತುಗಳನ್ನು ನಾವು ಪಡೆದುಕೊಳ್ಬೇಕು. ಅವ ಸಣ್ಣವದಾನ, ಅವನಿಂದ ನಾವು ಹೆಂಗೆ ಪಡೆದುಕೊಳ್ಬೇಕು? ನಾವಂತಿ ಸಣ್ಣ ಹುಡುಗರೇ ಮನೆ ಒಳಗೆ ಹೇಳ್ತಿರ್ತಾವೆ. ಅವು ಮನೆ ಒಳಗೆ ಹೇಳಿದ್ವು, ಅವು ಭಾಳ ಪರಿಶುದ್ಧ ಮನಸ್ಸಾಗಿರ್ತದೆ ಸಣ್ಣ ಮಕ್ಕಳದು. ಅವ್ರು ಹೇಳ್ತಾರೆ, ಒಂದೊಂದು ಸಲ ಅವಕ್ಕೆ ಗೊತ್ತಾಗ್ತದೆ. ಅವಾಗ ನಾವಂತೀವಿ, ಈಟದದಿ ನನಗೆ ಹೇಳ್ತೇನು ಬುದ್ಧಿ ಅಂತ. ಇನ್ನೂ ನೆತ್ತಿ ಮೇಲಿಂದ ಏನೋ ನಿಂದು ಹೋಗಿಲ್ಲ, ನನಗೇ ಬುದ್ಧಿ ಹೇಳ್ತೀನೋ. ಆ ಸಣ್ಣ ಹುಡುಗರಿಂದನೂ ಒಂದು ಒಳ್ಳೆಯ ಸುಭಾಷಿತ ಬಂತು ಅಂದರೆ, ಒಳ್ಳೆಯ ಮಾತು ಬಂತಂದ್ರೆ ಅದನ್ನು ಸ್ವೀಕರಿಸಬೇಕು ಅಂತ.